ಇಲ್ಲಿ ನೋಡಿ, ಇದುವೇ ಅಂತಿಮ ಕೊಯ್ಲು. ಈ ಹೊಲದಲ್ಲಿ ನಾವು ಅಭಿಮಾನ್ ಎಂಬ ಉತ್ಪನ್ನವನ್ನು ಬಳಸಿದ್ದೇವೆ. ಉತ್ಪಾದನೆಯನ್ನು ಗಮನಿಸಿ. ಕ್ಯಾರೆಟ್ಗಳ ಉದ್ದವು ಮತ್ತು ಒಟ್ಟಾರೆ ಗುಣಮಟ್ಟವು ಅತ್ಯುತ್ತಮವಾಗಿದೆ. ಯಾವುದೇ ರೀತಿಯ ದೋಷಗಳೂ ಇಲ್ಲ. ಹಿಂದೆ ಒಂದು ಬಾಕ್ಸ್ ಬೀಜದಿಂದ ಸುಮಾರು 1.8 ಟನ್ ಉತ್ಪಾದನೆ ಮಾತ್ರ ಸಿಗುತ್ತಿತ್ತು. ಆದರೆ ಈಗ ಅದೇ ಒಂದು ಬಾಕ್ಸ್ ಬೀಜದಿಂದ 2.7 ಟನ್ವರೆಗೆ ಉತ್ಪಾದನೆ ಸಿಗುತ್ತಿದೆ. ಕ್ಯಾರೆಟ್ಗಳು ಸುಮಾರು 1 ಅಡಿ ಉದ್ದವಿವೆ. ನಮಸ್ಕಾರ, ನನ್ನ ಹೆಸರು ಧನಶೇಖರ್ ರೆಡ್ಡಿ. ನಾನು ಆಂಧ್ರಪ್ರದೇಶದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಕ್ಯಾರೆಟ್ ಬೆಳೆಗಾಗಿ ನಾನು ಅಭಿಮಾನ್ ಎಂಬ ಗೊಬ್ಬರವನ್ನು ಬಳಸಿದ್ದೇನೆ. ನನ್ನ ಹೊಲವು 2.5 ಎಕರೆ ವ್ಯಾಪ್ತಿಯಾಗಿದೆ. ಈ 2.5 ಎಕರೆ ಹೊಲದಿಂದ ನಾನು 30 ಬಾಕ್ಸ್ ತುಂಬಾ ಕ್ಯಾರೆಟ್ಗಳನ್ನು ಕೊಯ್ದಿದ್ದೇನೆ. ಇದು ಟಾಕಿ ಹೈಬ್ರಿಡ್ ವರ್ಗಕ್ಕೆ ಸೇರಿದೆ. ಆ 2.5 ಎಕರೆ ಹೊಲದಿಂದ ನಾನು ಒಟ್ಟು 60 ಟನ್ ಉತ್ಪಾದನೆ ಪಡೆದಿದ್ದೇನೆ. ಸಾಮಾನ್ಯವಾಗಿ ಈ ಬೆಳೆ 90 ದಿನಗಳಲ್ಲಿ ಪಕ್ವವಾಗುತ್ತದೆ. ಆದರೆ ಈ ಬಾರಿ ಬೆಳೆ 85 ದಿನಗಳಲ್ಲೇ ಪಕ್ವವಾಗಿದೆ. ಬಿತ್ತನೆಯ 1 ತಿಂಗಳ ನಂತರ ನಾನು ಅಭಿಮಾನ್ ಗೊಬ್ಬರವನ್ನು ಬಳಸಿದೆ. ಮೊದಲಿಗೆ ಬೆಳಿಗ್ಗೆ ನೀರು ಹಾಯಿಸಿ, ನಂತರ APKS ಆರ್ಗಾನಿಕ್ ಗೊಬ್ಬರವನ್ನು ಬಳಸಿದೆ. ನಾನು ಎಕರೆಗೆ 5 ಲೀಟರ್ ಪ್ರಮಾಣದಲ್ಲಿ ಅಭಿಮಾನ್ ಗೊಬ್ಬರವನ್ನು ಬಳಸಿದ್ದೇನೆ. ಬೆಳೆ 30 ದಿನಗಳ ಅವಧಿಯಲ್ಲಿದ್ದಾಗ ಆ ಒಂದು ಸಮಯದಲ್ಲೇ ನಾನು ಅಭಿಮಾನನ್ನು ಕೇವಲ ಒಮ್ಮೆ ಮಾತ್ರ ಬಳಸಿದೆ. ಫಲಿತಾಂಶಗಳು ಬಹಳ ಉತ್ತಮವಾಗಿವೆ. ನಾನು ಈ APKS ಆರ್ಗಾನಿಕ್ಸ್ ಗೊಬ್ಬರವನ್ನು 1 ವರ್ಷ ಮುಂಚೆಯೇ ಬಳಸಲು ಪ್ರಾರಂಭಿಸಿದ್ದರೆ ಆ ಸಮಯದಲ್ಲಿ ನಾನು ಎದುರಿಸಿದ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬಹುದಿತ್ತು. ವಿಶೇಷವಾಗಿ ಬೆಳೆ ಒಣಗುವುದು ಮತ್ತು ಉತ್ಪನ್ನಗಳ ತೊಲೆ ಗುಣಮಟ್ಟ ಕಡಿಮೆಯಾಗುವುದು ಮುಂತಾದ ಸಮಸ್ಯೆಗಳನ್ನು ತಪ್ಪಿಸಬಹುದಿತ್ತು. ಆ ಸಮಯದಲ್ಲಿ 50 ದಿನಗಳ ಕಾಲ ನಿರಂತರವಾಗಿ ಚಿಕಿತ್ಸೆ ನೀಡಿದರೂ ಕೂಡ ಫಲಿತಾಂಶಗಳು ತೃಪ್ತಿಕರವಾಗಿರಲಿಲ್ಲ. ಆದರೆ ಈಗ ಕೇವಲ 30 ದಿನಗಳಲ್ಲಿ ಅಭಿಮಾನನ್ನು ಬಳಸುವುದರಿಂದ ನಾನು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆದಿದ್ದೇನೆ. ಈ APKS ಆರ್ಗಾನಿಕ್ಸ್ ಗೊಬ್ಬರದ ಬಗ್ಗೆ ನಾನು ಮೊದಲ ಬಾರಿ ಫೇಸ್ಬುಕ್ ಮೂಲಕ ತಿಳಿದುಕೊಂಡೆ. ಆರಂಭದಲ್ಲಿ ನನಗೆ ಸ್ವಲ್ಪ ಸಂಶಯವಿತ್ತು. ಆದ್ದರಿಂದ ಪರೀಕ್ಷಾ ಆಧಾರದ ಮೇಲೆ 6 ಲೀಟರ್ ಆರ್ಡರ್ ಮಾಡಿದೆ. ಮೊದಲಿಗೆ ನನ್ನ ಕ್ಯಾರೆಟ್ ಹೊಲದ ಅರ್ಧ ಭಾಗಕ್ಕೆ ಮಾತ್ರ ಅಭಿಮಾನನ್ನು ಬಳಸಿದೆ. ಆ ಭಾಗವು ಹಸಿರಾಗಿ ದಟ್ಟವಾಗಿ ಬೆಳೆಯಿತು. ಅದೇ ಸಮಯದಲ್ಲಿ ಉಳಿದ ಅರ್ಧ ಭಾಗದಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. 15 ದಿನಗಳು ಕಾಯುತ್ತಿದ್ದ ನಂತರ ಹೊಲದ ಉಳಿದ ಅರ್ಧ ಭಾಗಕ್ಕೂ ಈ ಗೊಬ್ಬರವನ್ನು ಬಳಸಿದೆ. ಆ ಭಾಗದಲ್ಲೂ ಕೂಡ ಅತ್ಯುತ್ತಮ ಗುಣಮಟ್ಟದ ಉತ್ಪಾದನೆ ದೊರೆಯಿತು. ಆ ದಿನದಿಂದ ನಾನು ಈ APKS ಗೊಬ್ಬರವನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ಇದು ನಾನು ಬಳಸುತ್ತಿರುವ 2ನೇ ಬಾರಿ. ಇದುವರೆಗೆ ನಾನು ಒಟ್ಟು 30 ಲೀಟರ್ ಅಭಿಮಾನನ್ನು ಖರೀದಿಸಿದ್ದೇನೆ. ಈ ವಿಶೇಷ ಕೊಯ್ಲು ಚಕ್ರದಲ್ಲಿ ನನಗೆ 13 ಟನ್ ಉತ್ಪಾದನೆ ದೊರೆಯಿತು. ನಿನ್ನೆ ಕೊಯ್ದ ಭಾಗದಿಂದ 12 ಟನ್ ದೊರೆಯಿತು ಮತ್ತು ಮಧ್ಯದಲ್ಲಿ ಮಾಡಿದ ಕೊಯ್ಲಿನಲ್ಲಿ 10 ಟನ್ ದೊರೆಯಿತು. ಒಟ್ಟಾರೆ ನೋಡಿದಾಗ ಈಗ ದೊರೆಯುತ್ತಿರುವ ಒಟ್ಟು ತೂಕದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಕಂಡುಬರುತ್ತಿದೆ. ಹಿಂದೆ ಒಂದು ಬಾಕ್ಸ್ ಬೀಜದಿಂದ ಸುಮಾರು 1.8 ಟನ್ ಮಾತ್ರ ದೊರೆಯುತ್ತಿತ್ತು. ಆದರೆ ಈಗ ಅದೇ ಒಂದು ಬಾಕ್ಸ್ ಬೀಜದಿಂದ 2.7 ಟನ್ವರೆಗೆ ದೊರೆಯುತ್ತಿದೆ. ಇದನ್ನು ನೋಡಿ ಅಭಿಮಾನ್ ಬಳಸಿದ ಹೊಲದಿಂದ ದೊರೆತ ಅಂತಿಮ ಕೊಯ್ಲು ಇದೆ. ಈ ಕ್ಯಾರೆಟ್ಗಳ ಉದ್ದವನ್ನು ಮತ್ತು ಅವುಗಳ ಗುಣವನ್ನು ಗಮನಿಸಿ. ಇದರಲ್ಲಿ ಒಂದು ಸಣ್ಣ ದೋಷವೂ ಇಲ್ಲ. ಎಲ್ಲವೂ ಅತ್ಯುತ್ತಮವಾಗಿ ಕಾಣಿಸುತ್ತಿವೆ. ಒಂದೇ ಒಂದು ಸಣ್ಣ ದೋಷವೂ ಇಲ್ಲ. ಇವು ಉತ್ತಮ ಉದ್ದವನ್ನು ಹೊಂದಿವೆ, ಸರಿಯಾದ ಉದ್ದ ಮತ್ತು ಗಾತ್ರವನ್ನು ಹೊಂದಿವೆ. ಇವುಗಳ ಗುಣಮಟ್ಟ ತುಂಬಾ ಉನ್ನತ ಮಟ್ಟದಲ್ಲಿದೆ. ಇವು ಸಂಪೂರ್ಣವಾಗಿ ಅದ್ಭುತವಾಗಿವೆ. ನಿಜವಾಗಿಯೂ ಅತ್ಯುತ್ತಮವಾಗಿವೆ. ಧನ್ಯವಾದಗಳು.